ಒಂದ್ ನಿಮಿಷ ಪ್ಲೀಸ್ ನೋಡಿ ಮಿತ್ರ, ನಮ್ಮ ಬಿಜೆಪಿ ವಕ್ತಾರರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಕಳೆದ 5 ವರ್ಷದಲ್ಲಿ 2.8682 ಲಕ್ಷ ಕೋಟಿ ಹಣವನ್ನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಬಂದಿದೆ ಅಂತ ನಿಲ್ಕೊಳ್ಳೋಣ. ಕಳೆದ 5 ವರ್ಷದಲ್ಲಿ ಕರ್ನಾಟಕ ರಾಜ್ಯದಿಂದ 30 ಲಕ್ಷ ಕೋಟಿಯನ್ನ ತೆರಿಗೆಯನ್ನ ತಿಂದು ತೆಗೆದಿರಿ. ನೀವು 30 ಲಕ್ಷ ಕೋಟಿನಲ್ಲಿ ಸುಷ್ಮಾ ಪ್ಲೀಸ್. ನಾನ್ ಕೇಳ್ತಿರೋದು ಸಿಂಪಲ್, 30 ಲಕ್ಷ ಕೋಟಿ ಹೆಂಗೆ ಲೆಕ್ಕ ಕೇಳಿ. ಕರ್ನಾಟಕದಲ್ಲಿ ಪ್ರತಿ ವರ್ಷ, ಈ ವರ್ಷ ನಾವು ಕಟ್ಟಿರ್ತಕ್ಕಂಥ ತೆರಿಗೆ, ಕೇಂದ್ರಕ್ಕೆ ಕೊಟ್ಟಿರ್ತಕ್ಕಂಥ ತೆರಿಗೆ 6.7 ಲಕ್ಷ ಕೋಟಿ, 4.3 ಲಕ್ಷ ಕೋಟಿ ಇಂಡೈರೆಕ್ಟ್ ಅಂಡ್ ಡೈರೆಕ್ಟ್ ಟ್ಯಾಕ್ಸ್. ಮತ್ತೆ ಇಂಟರ್ನ್ಯಾಷನಲಿ ನಾವೇನು ಸಾಫ್ಟ್ವೇರ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಆ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಪ್ಲಸ್ ಸೆಸ್ ಎಲ್ಲ ಸೇರಿ ಈ ವರ್ಷ ಕಟ್ಟಿರ್ತಕ್ಕಂಥದ್ದು 6.7 ಲಕ್ಷ ಕೋಟಿ. ಪ್ಲೀಸ್, ಅದೇ ರೀತಿ 5 ವರ್ಷದಲ್ಲಿ 30 ಲಕ್ಷ ಕೋಟಿ ಹಣವನ್ನು ಕೊಟ್ಟಿದ್ದೇವೆ. ಬರಬೇಡಿ ಪ್ಲೀಸ್, ದಯವಿಟ್ಟು. ಈ ನಾವು 30 ಲಕ್ಷ ಕೋಟಿ ಕೊಟ್ಟಿದ್ರಲ್ಲಿ 2.86 ಲಕ್ಷ ಕೋಟಿ ಕೊಟ್ಟಿದ್ದು ಎಷ್ಟು ಪರ್ಸೆಂಟ್? ಅಂದ್ರೆ ಕನ್ನಡಿಗರಿಗೆ ದ್ರೋಹ ಬಗೆತಾ ಇರೋದು ಕೇಂದ್ರ ಸರ್ಕಾರನ ಅಥವಾ ಕನ್ನಡಿಗರಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ? ಒಂದನೇ ವಿಚಾರ. ಎರಡನೇ ವಿಚಾರವನ್ನ ವನಿಷಾ ಮೋಹನ್ ಗೌಡ್ರೆ, ನೀವು ಮಾತಾಡಿಲ್ಲ ಪ್ಲೀಸ್ ಪ್ಲೀಸ್. ಒಂದ್ ನಿಮಿಷ. ನಮ್ಮ UPA ಸರ್ಕಾರದ ವಿಚಾರದಲ್ಲಿ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರದ UPA ಸರ್ಕಾರದ 2004ರಿಂದ 2014ರವರೆಗೆ ನಮಗೆ ಬಂದಿರತಕ್ಕಂಥ ಹಣ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು 1.5 ಲಕ್ಷ ಕೋಟಿ ಮಾತ್ರ ಅಂತ ಹೇಳಿ. ದಯವಿಟ್ಟು ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಈ GST ಬಂದಿರತಕ್ಕಂಥದ್ದು 2016-17ರಲ್ಲಿ. GST ಬರುವುದಕ್ಕಿಂತ ಮೊದಲು ರಾಜ್ಯಗಳು ಅವ್ರಿಗೆ ಬೇಕಾದಂತಹ ಸ್ವಂತ ಹಣವನ್ನ ತೆರಿಗೆಯನ್ನು ಅವರೇ ಇಟ್ಕೊಂಡಿದ್ರು, ಸ್ವಾವಲಂಬಿಗಳಾಗಿದ್ರು ಆ ರಾಜ್ಯಗಳು. ಒಂದ್ ನಿಮಿಷ ಪ್ಲೀಸ್, ಲಾಸ್ಟ್ 1 ಮಿನಿಟ್ ರಾಜ್ಯಗಳು ಇಟ್ಕೊಂಡಿದ್ರು. ಸೊ ಈಗ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಎಲ್ಲಾ ರಾಜ್ಯಗಳನ್ನ ತೆರಿಗೆನ ನಾವೇ ತೆಗೆದುಕೊಂಡು ಬಡ್ಜೆಟ್ ಅಮೌಂಟ್ ಅನ್ನ 45 ಲಕ್ಷಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ನಮ್ಮನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿದೆ. 2004ರಲ್ಲಿ ದೇಶದ ಬಡ್ಜೆಟ್ 4.7 ಲಕ್ಷ ಕೋಟಿ, 4 ಲಕ್ಷ ಕೋಟಿ ತೆರಿಗೆ. 2004ರಲ್ಲಿ ದೇಶದ ತೆರಿಗೆ 3.2 ಲಕ್ಷ ಕೋಟಿ. ಒಂದೇ ಪಾಯಿಂಟ್. 2019ರಲ್ಲಿ ದೇಶದ ಬಡ್ಜೆಟ್ ಗಾತ್ರ 25 ಲಕ್ಷ ಕೋಟಿ ಇತ್ತು. ಲಾಸ್ಟ್ ಪಾಯಿಂಟ್ ಪ್ಲೀಸ್. 57 ಲಕ್ಷ ಕೋಟಿ ಆಗಿದೆ. ಈಗಲೂ ಕೊಡ್ತಾ ಇದ್ದೀರಾ ಅಂದ್ರೆ ನಮ್ಗೆ ಡಬಲ್. ಅವಾಗ 5 ವರ್ಷದ ಹಿಂದೆ ಕೊಟ್ಟಂತ ತೆರಿಗೆ ಈಗಲೂ ಯಾಕೆ ಕೊಡ್ತಾ ಇದ್ದೀರಿ? ಪ್ರಶ್ನೆ ಕೇಳಿಸ್ಕೊಳ್ಳಿ. ಟ್ಯಾಕ್ಸ್ ಕಲೆಕ್ಷನ್ ನೋಡಿ, ಸ್ಟೇಟ್ ವೈಸ್ 5 ದಿನದಿಂದ ಎಲ್ಲರಿಗೂ ಲೆಕ್ಕ ಸಿಕ್ಕಿದೆ. ಪ್ರಶ್ನೆ ಟ್ಯಾಕ್ಸ್ ಕಲೆಕ್ಷನ್. ಇದು ಕಾಂಗ್ರೆಸ್ ಪಕ್ಷದವ್ರಿಗೆ ಕೇಳ್ತಿರೋಂಥ ಪ್ರಶ್ನೆ. ಹೇಗಿದು ಪ್ರಾದೇಶಿಕ ಅಂತ ವಾದ ಮಾಡ್ತಾನೆ ಇದ್ದೀರಾ? ದಯವಿಟ್ಟು ಒಂದು ರಿಕ್ವೆಸ್ಟ್ ಏನು ಅಂದರೆ, ಎಲ್ಲ ಪುಕ್ಸಟೆ ಕೊಟ್ಟು ದಿವಾಳಿ ಮಾಡಿದಾಗಿದೆ. ಈಗ ಶ್ರೀಲಂಕಾ ಹೇಗಾಗುತ್ತೋ ಮುಂದೊಂದು ದಿನ ನಮ್ಮ ರಾಜ್ಯ ಹಂಗಾಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕ್ಷೇತ್ರನ ನೀವು ಪ್ರಾದೇಶಿಕ ಮಾಡಿಬಿಟ್ಬಿಡಿ. ನಮಗೆಲ್ಲ ಸೌಲಭ್ಯ ಇದೆ, ಪ್ರಾದೇಶಿಕ ಮಾಡಿಬಿಟ್ಬಿಡಿ. ಪಕ್ಕದಲ್ಲಿರೋ ನಾನು ಕಾಂಗ್ರೆಸ್ ಮುಖಂಡರು ಕೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ದೇಶದ ಇದು ಟ್ಯಾಕ್ಸ್ ತಗೊಂಡು ನಮ್ಮ ರಾಜ್ಯದ ಟ್ಯಾಕ್ಸ್ ತಗೊಂಡು ನಮಗೆ ಅದನ್ನು ಬಳಸಬೇಕು ಅನ್ನೋ ನಿಮ್ಮ ರಿಕ್ವೆಸ್ಟಿಗೆ ಅದಕ್ಕೆ ಕಂಪೇರ್ ಮಾಡಿ ಹೇಳಬೇಕಾದ್ರೆ, ನಮ್ಮ ರಾಜ್ಯದಲ್ಲೇ ತಲಕಾವೇರಿಲಿ ಕಾವೇರಿ ಹುಟ್ಟೋದು, ಅದನ್ನು ನಮ್ಮ ನಾಡಿಗೆ ಮಾತ್ರನೇ ಬಳಸಿ ಯಾತಕ್ಕೆ ತಮಿಳ್ನಾಡಿಗೆ ಬಿಟ್ಕೊಡ್ತೀರಾ? ನಮಗೆ ಇನ್ನೊಂದು ಕುಡಿಯೋ ನೀರು ಕೂಡ ಇಲ್ಲ. ಆಮೇಲೆ ಇನ್ನೊಂದು ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಪ್ರಾದೇಶಿಕವನ್ನು ಮರೆತು ಮಾತನಾಡ್ತಿರುವಂತಹ ನಾಯಕರಿಗೆ ನಾನು ಧಿಕ್ಕಾರವನ್ನು ಕೂಗ್ತಾ ಇದ್ದೀನಿ. ಮೊದಲು ಯಾಕೆಂದರೆ ಪ್ರಾದೇಶಿಕ ಉಳಿಲಿ, ಆಮೇಲೆ ರಾಷ್ಟ್ರೀಯತೆಗೆ ಮಾತನಾಡೋಣ. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು, ಕರ್ನಾಟಕ ಹುಟ್ಟಿದ್ರೆ ನಾವು ಭಾರತೀಯರಾಗೋಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ನನ್ನ ಒಂದು ಪ್ರಶ್ನೆ ಅಂದರೆ, ಕಾಂಗ್ರೆಸ್ಸು BJP JDS ಪಕ್ಷಗಳು ನಮ್ಮ ಕರ್ನಾಟಕವನ್ನು ಹರಾಜಾಗ್ತಾ ಇದ್ದಾರೆ. ನಮ್ಮ ಯುವ ಜನರು ಅರ್ಥ ಮಾಡ್ಕೋಬೇಕಾಗಿದೆ. ರೈತರು ಸಾಯ್ತಾ ಇದ್ದಾರೆ, ಹೆಣ್ಮಕ್ಳು ಅತ್ಯಾಚಾರವಾಗಿ ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಮಾತಾಡಬೇಕಾಗಿದೆ. ಆದರೆ ಇವಾಗ ನಾವು ಪ್ರಾದೇಶಿಕ ನಾಯಕರು ಇದಾರಲ್ವಾ, ಅವರು ರಾಷ್ಟ್ರೀಯ ನಾಯಕರ ಗುಲಾಮರಾಗಿದ್ದಾರೆ. ಅದಕ್ಕೆ ನಾವು ಈಗ ಕರ್ನಾಟಕದಲ್ಲಿ ಅವರ ಭಿಕ್ಷೆಯನ್ನ ಬೇಡುವಂತ ಪರಿಸ್ಥಿತಿಗೆ ಬಂದಿದ್ದೀವಿ. ಮೇಡಮ್, ಇರೋದು ಒಂದೇ ಪ್ರಾದೇಶಿಕ ಪಕ್ಷ ಅಂತ ಹೇಳಿ ದೊಡ್ಡದಾಗಿ ಹೇಳ್ಕೊಡೋ JDS ಅದ್ರ ವಕ್ತಾರರು ಇರಲಿಲ್ಲ. 2 ಪ್ರಶ್ನೆ ರಘು ಉತ್ತರ ಕೊಡ್ಲಿ, ಆಮೇಲೆ ಆ ಕಡೆ ಪ್ರಶ್ನೆ. ಮೊದಲನೇದಾಗಿ ನಮ್ಮ ಮಿತ್ರರು, ನಮ್ಮ ಹೆಣ್ಮಗಳು ಒಂದು ಪ್ರಶ್ನೆ ಕೇಳಿದ್ರು. ನಮ್ಮ ಯುವ ಹುಡುಗ ಒಂದು ಪ್ರಶ್ನೆ ಕೇಳಿದ್ರು. ಈಗೇನು ತಾವು ಕೊಟ್ಟಿದ್ದೀರಿ, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀರಿ, ಅವೆಲ್ಲ ನಿಲ್ಲಿಸ್ಬಿಡಿ ಅವನ್ನಾದ್ರು ಅಂತ ಹೇಳಿ. ನಾನು ದಯವಿಟ್ಟು ಒಂದು ಮಾತನ್ನು ಹೇಳ್ತೇನೆ. ಈಗ ನಮ್ಮ BJP ವಕ್ತಾರ
ವಕ್ತಾರರು ಕೂಡ ಅದೇ ರೀತಿ ಮಾತಾಡ್ತಾ ಇದ್ದಾರೆ. ಈ ದೇಶದ ಪುಕ್ಸಟ್ಟೆ ಬಂದು ಇಡೀ ದೇಶ ದಿವಾಳಿ ಆಗೋಗಿದೆ ಅಂತ ಹೇಳಿ. ಹಾಗಾದ್ರೆ ತಾವು 2 ಯೋಜನೆಗಳು ಏನು ಬಡ್ಜೆಟ್ ಸರಿ, ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಫ್ರೀ ಗ್ಯಾರಂಟಿ ಕೊಡ್ತೀವಿ, ಫ್ರೀ ಸಿಲಿಂಡರ್ ಕೊಡ್ತೀವಿ, ಫ್ರೀ ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಲ್ಲ ಸ್ವಾಮಿ. ದೇಶ ಹಾಳಾಗುತ್ತೆ. ಮನುಷ್ಯ ಪ್ಲೀಸ್, ದೇಶ ಹಾಗಾದ್ರೆ ದೇಶ ಹಾಳಾಗುತ್ತಾ ಅಂದ್ರೆ ಅದಾನಿ ಅಂಬಾನಿಗೆ 13 ಲಕ್ಷ ಕೋಟಿ ನೀವು ರೈಟ್ ಆಫ್ ಮಾಡಿದಿರಿ. ಅದೇ ರೈತರಿಗೆ ಬಡ ಕೂಲಿ ಕಾರ್ಮಿಕರಿಗೆ ಸ್ವಲ್ಪ ಪುಕ್ಕಟೆ ಹಣ ಕೊಟ್ಬಿಟ್ರೆ ನಿಮ್ಗೆ ದೇಶ ಮುಳುಗೋಗುತ್ತಾ? ಅದೇ ಅಂಬಾನಿ 15 ಲಕ್ಷ ಕೋಟಿ ಶ್ರೀಮಂತರ. ಒಂದ್ ನಿಮಿಷ ಪ್ಲೀಸ್, ನೀವು ಪ್ರಶ್ನೆ ಕೇಳಿದ್ರಿ, ಒಂದ್ ನಿಮಿಷ ಪ್ಲೀಸ್, ನೀವು ಪ್ರಶ್ನೆ ಕೇಳಿದಿರಿ ಉತ್ತರ ಕೊಡ್ತೀನಿ ಪ್ಲೀಸ್. 15 ಒಂದ್ ನಿಮಿಷ ಪ್ಲೀಸ್. ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ. 15 ಲಕ್ಷ ಕೋಟಿ ಶ್ರೀಮಂತರ ಲೋನ್ ವೇದಿಕೆ ಮೇಲಿರುವಂಥ ನಮ್ಮ ಪ್ರಾದೇಶಿಕ ನಾಯಕರಿಗೆ ಯಾವಾಗಲೂ ಮನೆ ಯಜಮಾನರು ಜೋರ ಅಂದರೆ ಸ್ಟ್ರಾಂಗ್ ಆಗಿರಬೇಕು ಅಂತಾರೆ. ಬಲಿಷ್ಠ ಭಾರತ ಇದ್ರೇನೆ ಅಲ್ವಾ ನಾವು ರಾಜ್ಯ? ಇದು ನನ್ನ ಪ್ರಶ್ನೆ. ರಘು ಸರ್ ಓಕೆ. ನಾನು ಕಾಂಗ್ರೆಸ್ ಪಕ್ಷದವ್ರಿಗೆ ಕೇಳ್ತೀನಿ. ಅವ್ರು ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು, ಗೃಹಲಕ್ಷ್ಮಿ ಎಲ್ಲ ಕೊಟ್ರಿ, ರೈತರಿಗೆ ಅಂತ ಏನು ಕೊಟ್ರಿ ನೀವು? ಓಕೆ ಸರಿ, ಓಕೆ ಉತ್ತರ ಕೊಡ್ಲಾ? ಕೊಡಿ ಸರ್. ಮೊದಲನೇದಾಗಿ ಮೊದಲನೇದಾಗಿ ನಮ್ಮ ಇವರು ಮೋಹನ್ ಗೌಡ್ರು ಒಂದು ವಿಚಾರವನ್ನು ಎತ್ತಿದ್ರು. ಮಾನ್ಯ DK ಶಿವಕುಮಾರ್ ಅವರು ಏನು ಒಂದು ಹೇಳಿದ್ದಾರೆ ಮುಂದೆ. ವನಿಷ ಪ್ಲೀಸ್, ವಿಲ್ ಯು ಪ್ಲೀಸ್ ವೆಯ್ಟ್? ಇಲ್ಲ ಅಂತ ನಾನು ಆನ್ಸರ್ ಹೇಗೆ ಮಾಡ್ಲಿ? ದಯವಿಟ್ಟು ವೆಯ್ಟ್ ಮಾಡಿ. ನೋಡಿ ಮೋಹನ್ ಗೌಡ್ರು ನಿಮ್ಮ ಒಂದ್ ನಿಮಿಷ. ಮೋಹನ್ ಗೌಡ್ರು ಒಂದು ವಿಚಾರವನ್ನು ಎತ್ತಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು 1 ವರ್ಷ ಯಾವುದೇ ಅಭಿವೃದ್ಧಿ ಮಾಡಕ್ಕೆ ಹಣ ಇಲ್ಲ, ಹಾಗಾಗಿ ಮಾಡಕ್ಕಾಗಲ್ಲ ಅಂತ ಹೇಳಿದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಸ್ವಾಮಿ, ಸರ್ಕಾರ ಬಂದು ಕೇವಲ 9 ತಿಂಗಳಾಗಿದೆ. ರಾಜ್ಯದ ಬೊಕ್ಕಸವನ್ನ ನುಂಗಿ ನೀರು ಕುಡಿದಿದ್ದು ಹಾಳು ಮಾಡಿದ್ದು ಬಿಜೆಪಿ ಸರ್ಕಾರ. ಅವರನ್ನು ಕೇಳಿ. ನೀವು ಮತದಾನದ ಸಂದರ್ಭದಲ್ಲಿ ನಮ್ಮ ಮತದಾರರು ನಿಮ್ಗೆ ಯಾರಾದ್ರೂ ಭಾಗ್ಯ ಕೊಡಿ ಅಂತ ಕೇಳಿದ್ರ? ಉದ್ಯೋಗ ಕೊಡಿ. ಎರಡನೇ ಪ್ರಶ್ನೆ, ನಮ್ಮ ಹುಡುಗ ಒಂದು ಮಾತನ್ನು ಕೇಳಿದ್ದಾನೆ. ಈ ಗೃಹಲಕ್ಷ್ಮಿ ಯೋಜನೆಯಿಂದ ಇನ್ನೂ ಕೆಲವರಿಗೆ ಹಣ ಬಂದಿಲ್ಲ, ಆ ಹಣ ಎಲ್ಲಿ ಹೋಯ್ತು ಅಂತ ಹೇಳಿ. ನೋಡಿ ಒಂದ್ ನಿಮಿಷ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿದೆ, ಕೆಲವರಿಗೆ ತಲುಪಿಲ್ಲ, ಅದನ್ನು ಒಪ್ಕೊಳ್ತೇನೆ. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಯಾರಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಲ್ಲ ಅವರಿಗೆ ಬಂದಿಲ್ಲ ಅಂದ್ರೆ ಒಂದು ಇದನ್ನ ಎಲ್ಲಾ ಪಂಚಾಯತಿ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಒಂದು ಇದನ್ನ ಒಂದು ಸೆಲ್ ಅನ್ನ ಓಪನ್ ಮಾಡಿದ್ದೇವೆ, ಅದ್ರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ನೀವು ದಯವಿಟ್ಟು ನಿಮ್ಮ ಲೋಕಲ್ ಅಲ್ಲಿ ಇದು ಕಾಂಟ್ಯಾಕ್ಟ್ ಮಾಡಿ, ಇಮಿಡಿಯೇಟ್ ಆಗಿ ವಿತ್ ಇನ್ ಎ ಡೇ ನಿಮ್ಗೆ ಸಾಲ್ವ್ ಆಗುತ್ತೆ. ಇನ್ನು 3ನೇ ಪ್ರಶ್ನೆ, ಚಾನ್ಸ್ ಇಲ್ಲ ಬಿಡಿ, ಆ ರೀತಿಯಾದ ಚಾನ್ಸ್ ಇಲ್ಲ. ಓಕೆ, ಒಂದ್ ನಿಮಿಷ, ಆ ರೀತಿಯ ಸಮಸ್ಯೆ ಇಲ್ಲ. 3ನೇ ಪ್ರಶ್ನೆ ಯಾರು ಕೇಳಿದ್ರಿ ನೀವು? ನಾವು ನಮ್ಮ ಮಿತ್ರ ಕೇಳಿದ್ರು. ನಮ್ಮ ಒಂದ್ ನಿಮಿಷ ನೋಡಿ, ಪ್ರಶ್ನೆ ಕೇಳಿರೋದಕ್ಕೆ ಉತ್ತರ ಕೇಳಿಸ್ಕೊಳ್ಬೇಕು. ನಾನು ಉತ್ತರ ಕೊಡ್ತೇನೆ. ಸರ್, ನೀವು 4 ಪ್ರಶ್ನೆ ಕೇಳಿದ್ರಿ, ನನಗಿಂತ ಜಾಸ್ತಿ ನೀವು ಕೇಳಿದ್ರಿ. ಉತ್ತರ ಕೇಳಿಸ್ಕೊಳ್ಳಿ. ಓಕೆ, ನೋಡಿ ಈ ಕೇಂದ್ರ ಸರ್ಕಾರ ಒಂದ್ ನಿಮಿಷ ಕೇಳಿ. ಅವ್ರು ಕೇಳಿರ್ತಕ್ಕಂಥದ್ದು ನಾವು ಎಲೆಕ್ಷನ್ ಟೈಮಲ್ಲಿ ಅಥವಾ ರಾಜ್ಯದ ಜನತೆ ನಿಮಗೆ ಗ್ಯಾರಂಟಿ ಕೇಳಿದ್ರ ಅಂತ ಹೇಳಿ. ಯಾರೋ ಒಬ್ರು ಕೇಳೋದಲ್ಲ, ರಾಜ್ಯದ ಜನತೆಗೆ ನಾವು ಯಾರು ಬಡವರಿದ್ದಾರೆ, ಬೆಲೆ ಏರಿಕೆಯಿಂದ ಯಾರು ತತ್ತರಿಸಿದ್ರು, ಬೆಲೆ ಏರಿಕೆಯಿಂದ ಒಂದು ಸಿಲಿಂಡರ್ನ 300-400 ರೂಪಾಯಿ 340 ಇದ್ದನ್ನ 1100 ಮಾಡಿದ್ರು, ಯಾರು ಸಂಕಷ್ಟಕ್ಕೆ ಒಳಗಾಗಿದ್ರು ಅವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ದಕ್ಷಿಣ ವರ್ಸಸ್ ಭಾರತ, ಇದು ಕಾಂಗ್ರೆಸ್ನ ಎಲೆಕ್ಷನ್ ಅಜೆಂಡಾ. ಹೌದು ಇಲ್ಲ ಅಷ್ಟ್ರಲ್ಲಿ ಮಾತ್ರ ಮಾತು. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಈ ಗತಿ ಬಂತಲ್ಲ ಅಂತ ಭಾರತೀಯರೆಲ್ಲ ನೋವು ಪಡ್ತಾ ಇದ್ದೀವಿ. ಡಿವೈಡೆಡ್ ರೂಲ್ ಪಾಲಿಸಿ ಪಾಕಿಸ್ತಾನ ಆಯ್ತು, ಬಂಗಾಳ ಆಯ್ತು. ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಮಂತ್ರಿಗಳು ಟೆರರಿಸ್ಟ್ ಜೊತೆ, ಯಸೀನ್ ಮಲಿಕ್ ಜೊತೆ ಇದ್ದಾಗಲೇ ಗೊತ್ತಾಗಿತ್ತು ಅವರು ಪ್ರತ್ಯೇಕವಾದ ಜೊತೆ ಇರ್ತಾರೆ, ಯಾವತ್ತೂ ಕಾಂಗ್ರೆಸ್ ತಪ್ಪೋ ಜೊತೆಗೆ ಇರ್ತಾರೆ. ಇದು ಡಿವೈಡೆಡ್ ರೂಲ್ ಪಾಲಿಸಿ ಕಾಂಗ್ರೆಸ್ಸಿನ ಜನ್ಮಸಿದ್ಧ ಹಕ್ಕು. ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ನಂತರ
ಕಾಂಗ್ರೆಸ್ ಉತ್ತರ ಭಾರತದಲ್ಲಿ ನೆಲ ಕಚ್ಚಿ ಹೋಗಿದೆ, ಹಾಗಾಗಿ ದಕ್ಷಿಣ ಭಾರತನ ಉಳಿಸ್ಕೊಳ್ಳಿಕ್ಕಾಗಿ ದೇಶವನ್ನ ವಿಭಜನೆ ಮಾಡುವಂತ ಷಡ್ಯಂತ್ರ. ಮೇಡಮ್ ಇದು ಪಾಪ ಹೆಣ್ಮಗಳು ಒಂದು ಪ್ರಶ್ನೆ ಕೇಳ್ಬಿಡಮ್ಮ, ನೀನು ಕೇಳಮ್ಮ, ಅವಾಗ್ಲಿಂದ ಕೇಳಮ್ಮ, ನೇರವಾಗಿ ಕೇಳಮ್ಮ, ಜೋರಾಗಿ ಕೇಳು. ನಮ್ಮ ಪ್ರಧಾನಿ ಮೋದಿ ಅವರು ಹೇಳಿದ್ರು ಒಬ್ಬರೊಬ್ಬರು ಅಕೌಂಟ್ಗೆ 15 ಲಕ್ಷ ಬರುತ್ತೆ ಅಂತ. ಜಿಮ್ಲಾ ಅದೇ ಮುಸಲ್ಮಾನರಿಗೆ ಜಿಮ್ಲಾನೇ. ಕಾಂಗ್ರೆಸ್ ಜುಮ್ಲಾನೇ. ಅದು ಆಯ್ತಪ್ಪ, ನಿಮ್ಮ ಹತ್ರ ಬರಬಾರ್ದು ಅಂತ ನೀವೇ ಡಿಸೈಡ್ ಮಾಡಿದೀರಾ ಅನ್ಸುತ್ತೆ. ಲಾಸ್ಟ್ ರಿಯಾಕ್ಷನ್ ಆಡಿಯನ್ಸ್ ಹತ್ರ ಬರಬಾರ್ದು ಅಂತ ನೀವೇ ಡಿಸೈಡ್ ಮಾಡಿದೀರಾ ಅನ್ಸುತ್ತೆ. ಕಳೆದ ದೇಶ ಒಡಿದೇ ಹೋದ್ರೆ ಲಾಸ್ಟ್ ರಿಯಾಕ್ಷನ್ ದಯವಿಟ್ಟು ದೇಶ ಒಡಿದಿದ್ರೆ ಕರ್ನಾಟಕಕ್ಕೆ ನ್ಯಾಯ ಸಿಗಲ್ಲ. ಒಂದು ನಿಮಿಷ, ಇಡೀ ದಕ್ಷಿಣ ಭಾರತದ ಜನರು ಇವತ್ತು ಬಿಜೆಪಿಯನ್ನ ತಿರಸ್ಕಾರ ಮಾಡಿದ್ದಾರೆ, ಕಾಂಗ್ರೆಸ್ ಅಲ್ಲ. ಯಾಕೆಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲೂ ಅಧಿಕಾರದಲ್ಲಿಲ್ಲ, ಇಡೀ ದೇಶದಲ್ಲಿ ಇಡೀ ದಕ್ಷಿಣ ಭಾರತದ ಜನತೆ ಬಿಜೆಪಿಯನ್ನ ತಿರಸ್ಕಾರ ಮಾಡಿರೋದು ನಾವಲ್ಲ. ಓಕೆ, ಸೊ ಹಾಗಾಗಿ ನಾವು ಮತ್ತೊಮ್ಮೆ ರೈಟ್, ಸಮಯ ಇದ್ದಿದ್ದಷ್ಟೇ. ತಾಳ್ಮೆಯಿಂದ ನಾವು ಕೇಳ್ಕೊಂಡ್ವಿ, ತಾಳ್ಮೆ ಇದ್ದಿದ್ರೆ ಎಲ್ಲರ ಹತ್ರ ಬರಬೇಕು ಅನ್ನೋ ಆಶಯ ನಮ್ಮಲ್ಲೂ ಇತ್ತು. ಧನ್ಯವಾದ. ಆಯ್ತು ಸರ್, ಸರ್, ದಿಸ್ ಇಸ್ ನಾಟ್ ಎಲೆಕ್ಷನ್ ಪ್ರಾಪಗಂಡಾ ವೇದಿಕೆ ಅಲ್ಲ. ಪ್ರಜ್ಞಾವಂತರಿದ್ದಾರೆ ಮತದಾರರು, ಅವ್ರಿಗೆ ಗೊತ್ತು ಯಾರಿಗೆ ಓಟ್ ಹಾಕ್ಬೇಕು ಅಂತ ಹೇಳಿ. ಸಮಯ ಇದ್ದದ್ದಷ್ಟೇ. ಪ್ರಾದೇಶಿಕತೆ ಆದ್ರೂ ಆಗಬಹುದು, ರಾಷ್ಟ್ರೀಯತೆ ಆದ್ರೂ ಆಗಬಹುದು, ನಮ್ಮ ಮತದಾರರು ಪ್ರಜ್ಞಾವಂತರಿದ್ದಾರೆ. ಯಾವುದೇ ವಿಚಾರವನ್ನ ಎಲೆಕ್ಷನ್ ನ ಗಿಮಿಕ್ ಆಗಿ ಬಳಸ್ಕೊಂಡ್ರೆ ಅದಕ್ಕೆ ಮಾರು ಹೋಗುವವರು ನಮ್ಮ ಮತದಾರರಲ್ಲ. ಅದು ಯಾವುದೇ ಪಕ್ಷವಾದ್ರೂ ಸರಿ, ಅಸಲಿ ಸಮಸ್ಯೆಗಳಿಗೆ ಧ್ವನಿಯಾಗುವ ಪ್ರಯತ್ನ ಎಲ್ಲಾ ಪಕ್ಷದಿಂದ ಆಗ್ಲಿ ಅಂತ ಬಯಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.